ನಮ್ಮ ಆಯಿ ಮುತ್ಯ ಮುಕ್ಕಳಾಗ ಮಣ್ಣು ಹಾಕೊಂಡು ಇಷ್ಟು ಗಳಿಸಿಟ್ಟು ಹೋದ್ರು. ಅಂತದ್ರೊಳಗ ನಮ್ಮಪ್ಪ ನಮ್ಮವ್ವ ಬಾಯಾಗ ಮಣ್ಣು ಹಾಕಿ ಇದನ್ನ ಉಳಿಸಿದ್ರು. ಇದನ್ನೆಲ್ಲ ನಾ ಹೊಟ್ಯಾಗ ಹಾಕೊಂಡು ಉಳಿಸ್ಕೊಂಡು ಹೊಂಟಿನಿ. ಮುಂದೆ ನನಗೆ ಹುಟ್ಟಿದ ಬೀಜಗಳು ಅವು ನೀನು ಇಟ್ಕೊಂತಾವು, ಏನು ಹಾಳಿಗೆ ಎಡುತ್ತಾವು, ಏನು ಮುಕ್ಕಳಾಗ ಮಣ್ಣು ಹಾಕೊಂಡು ಹಾಳಾಗಿ ಹೋಗ್ತಾವು, ಹೇಳಕ ಬರಂಗಿಲ್ಲ. ಆದ್ರೂ ಇಷ್ಟು ಗಳಿಸಿದ್ದು ತಿನ್ನಕ್ ಬರಂಗಿಲ್ಲ. ಅಕಸ್ಮಾತ್ ತಿಂದಿದ್ದಿತ್ತಂದ್ರ ಇಟ್ಕೊಳಕ್ ಬರಂಗಿಲ್ಲ. ಆದ್ರೂ ಬಿಗಿ ಹಿಡಿದು ಇಟ್ಕೊಂಡಿನಿ. ಈ ನನ್ನ ಮಕ್ಕಳು ಎಲ್ಲಿ ಚಲ್ಲಿ ಬರ್ತಾರ ಏನ. ಹೆಂಡ್ರು ಸಿಕ್ಕಾರ, ಹೆಂಡ್ರು ಇಲ್ಲಿ ಬಂದಿಂದ ಹೆಸರು ಇಟ್ಟಂಗ ಆಗ್ಯದ. ತೊಟ್ಲ ಬಿಟ್ಟ ಇಳೆವಲ್ರು, ಹತ್ತು ಮುಳುಗಿದ್ರ ಸಾಕು. ತೊಟ್ಲದಾಗ ಮಕ್ಕಳನ್ ಬಾ ಅಂತಾರ. ಈಕಿ ಮಕ್ಕೊಂಡಾಗ ನಾ ತೂಗ್ತೀನೋ, ನಾ ಮಕ್ಕೊಂಡಾಗ ಈಕಿ ತೂಗ್ತಾಳೋ, ಏನ್ ಇಬ್ರು ಮಕ್ಕೊಂಡಾಗ ಮತ್ತೆ ಯಾವ ಬಂದು ತೂಗಿ ಹೋಗ್ತಾನೋ ನನಗ ಗೊತ್ತಾಗವಲ್ಲು. ಅದ್ರಾಗ ನನ್ನ ತಮ್ಮ ಅದಾನ ಹೆಂಡ್ತಿ ಬಿಟ್ಟು ಒಂದು ಗಳಿಗೆ ಇರಂಗಿಲ್ಲ, ಆದ್ರೂ ಮಕ್ಕಳಾಗವಲ್ಲು. ಅದ್ರಾಗ ನಾ ಏನಾರ ಮಕ್ಕಳು ತಯಾರು ಮಾಡ್ಬೇಕು ಅಂತೀನಿ. ನನ್ನ ಹೆಂಡ್ತಿ ಜೋಕಾಲಿ ಬಿಟ್ಟು ಕೆಳಗ ಇಳೆವಲ್ಲು. ನೋಡಿ ಈಗ ನಾ ಹೋಗೋ ತನಕ ಜೋಕಾಲಿ ಬಿಟ್ಟ ಇಳಂಗಿಲ್ಲಕ್ಕಿ, ಸಾಕಾಗ್ಯದ. ಅದ್ರಾಗ ಅವನು ಹಾಳು ಇಟ್ಕೊಂಡಿನಿ. ಮರುಗೇಡ್ ನನ್ನ ಮಗನೇ ಅದನವ. ಅಲ್ಲ, ನಾವು ಮಾಲಕರು, ಇಷ್ಟೆಲ್ಲ ಸಂಪತ್ತಿನ ಒಡೆಯರು, ನಾವ ಯಾರು ಅನ್ನೋದು ಆ ಮಗ್ಗು ಗೊತ್ತಿಲ್ಲ. ಒಂದೊಂದು ಟೈಮ್ನಾಗ ನಮ್ಮ ಹೆಂಡ್ರನ್ನ ಹೊರಗೆ ಒಯ್ದು ಬಿಟ್ಟು ಬಂದಿರ್ತಾನ. ಅಂತ ಮರುಗೇಡ್ ನನ್ನ ಮಗ ಅವ. ನೋಡು ನೋಡು ಹೆಂಗ್ ಕುಂತಾಳ ನೋಡು. ನನಗ ಅನಿಸ್ತದ ತವ್ರ ಮನ್ಯಾಗ ಈಕಿಗೆ ಯಾರು ತೂಗೆ ಇಲ್ಲ ಕಾಣತ್ತ. ಏ ಜೋಕಾಲಿ ಬಿಟ್ಟು ಇಳಿತೀಯ ಏನ್ ಎದುರು ನಿಂತು ನಾನ ತೂಗ್ಲೆ? ಇದು ಎದ್ರ ನಿಂತ ತೂಗು ಜೋಕಾಲಿ ಅಲ್ಲಿದ. ಓ ಅಂದ್ರ ಹಿಂದ್ ಬಂದು ತೂಗ್ಲೇನು? ನೀ ಎದ್ರ ನಿಂತ ತೂಗುದು ಬೇಡ, ಹಿಂದ್ ನಿಂತ ತೂಗುದು ಬೇಡ. ನಾ ತೂಕೊಳತ್ತೀನಿ. ಏನೀಗ ನನಗ ಹಿಂದ್ ಬಂದು ತೂಗಂಗ ಆಗ್ಯದ. ಈಗ ನಾ ಬರೋವ್ನ ತೂಗಾಕ. ನೀ ನನ್ನ ಚಂದ ತೂಗಿದ್ದಂದ್ರ ನಾ ಯಾಕ ನಾನ ತೂಕೋತಿದ್ನಿ. ತೂಗುದ್ರ ಬಗ್ಗೆ ನನಗೆ ಹೆಸರು ಇಡಬೇಡ. ನೀನು ಕರ್ಕೊಂಡು ಅಲ್ಲಿ ಕುಂದಿರ್ಸ್ಕೊಂಡಿದ್ದೆ ಅಂದ್ರ ಹೆಂಗ ತೂಗ್ತಿದ್ದೆ ನೋಡುದು. ಹೇಳ್ತಾಳೆ ತೂಗುದ್ರ ಬಗ್ಗೆ. ಮ್ಯಾಗ ಬಿರುದು ತಗೊಂಡು ಮಗನ ಜೋಕಾಲಿ ತೂಗುದ್ರಾಗ ಹೇಳ್ತಾಳೆ ಕಿ. ಅಯ್ಯ ಪಂಚಮ್ಯಾಗ ಹೆಸರು ಪಡ್ದವನೆ. ನಿನ್ಕಿತ ಚಂದ ನಮ್ಮ ಮನಿ ಆಳ ಮನುಷ್ಯನ ತೂಗುತ್ತಾನ. ಏನಿಲ್ಲ ಅಂದ್ರ ಅವನ ಕಡೆ ಒಂದ್ 10 ಸಲ ತೋರ್ಸ್ಕೊಂಡಿರ್ಬೇಕು ನಾ ಇರ್ಲಾರ್ದಾಗ ಆ ಮಗ ತೂಗ್ಯಾನ. ಬಾ ಅವ ಎಲ್ಲಿ ಅದ ನೋಡೋಣ ಬಾ. ನಾ ಇರ್ಲಾರ್ದಾಗ ತೂಗಾಕ್ ಶುರು ಮಾಡ್ಯಾನ ಅವ. ಅಲ್ಲ, ತಾಡ್ ತುಂಬಾ ರೊಟ್ಟಿ ಕಲಿಸಿ 4 ತತ್ತಿ ಕಿಮಿಚಿ ಒಳಗೆ ಹೋಗೋದಿಟ್ರು ನಾಯಿ ರೊಟ್ಟಿ ಆಗತ್ತಿರ್ಲಿಲ್ಲ. ಈ ನಾಯಿಗಳು ಏನು ವಿಚಾರ ಮಾಡಿರ್ಬೇಕು? ಅಲ್ಲ, ನಾವು ಊಟ ಕೊಡೋಕ್ಕಿಂತ ಮೊದಲು ಏನಾರ ಇವ್ರು ಊಟ ಗಿಟ ಹಾಕ್ಯಾರ? ಅದಕ್ಕೆ ಸಾಧ್ಯನೇ ಇಲ್ರಿ. ನನ್ನ ಬಿಟ್ರೆ ನಾಯಿಗಳಿಗೆ ಊಟ ಹಾಕೋರೇ ಇಲ್ಲಿ. ಆದರೂ ರೊಟ್ಟಿ ತಿನ್ಲಿಲ್ಲ ಯಾಕ? ವಿಷಯ ನನಗೆ ಅನಿಸ್ತದ ನನ್ನ ಕೈಯಂದು ಒಂದ ಹೊತ್ತು ಉಣ್ಬೇಕಂತ ವಿಚಾರ ಮಾಡ್ಯಾವೋ ಏನು. ಆ ನಮೂನಿ ಕಲಿಸೇ ಇಟ್ಟಿರ್ತೀನಿ ನಾ. ಒಳ್ಳೆ ಬಾಯಿ ತೆರೆದಿರಬಾರ್ದು. ಮನ್ಯಾಗ ತುಡುಗು ರೊಕ್ಕರು ಬಗಳಂಗಿಲ್ಲ, ಆ ನಮೂನಿ ತಿನ್ಸಿರ್ತೀನಿ ನಾ ನಾಯಿಗಳಿಗೆ. ನನ್ನ ಕೈಯಾಗ ಮಬ್ಬೆ ಆತಾವ ಇವು. ನಾಯಿಗಳು ಮಬ್ಬ ಆಗಿರ್ಬೇಕು ಮಗನ, ನಾ ಮಬ್ಬ ಆಗಿಲ್ಲ. ಯಾಕ್ರಿ, ಏನಾಗೈತಿ? ಏನಾಗ್ಯಾವ್ದು? ಏನಲ್ಲೇ ಈಕ ಯಾರು? ನನಗೇನು ಗೊತ್ತ್ರಿ? ಕೇಳ್ಬೇಕಂತ ಮಾಡಿದ್ದೆ. ಇವ ಯಾವಲೇ ಇವ? ಆದ್ರೆ ನಿಮಗ್ ಬುದ್ಧಿಲ್ಲ ಬಿಡ್ರಿ. ಊರಿಗೆ ಸಾವುಕಾರ ನೀವು, ಈ ಮನಿ ಹಿರಿಯ ಮನುಷ್ಯರು ನೀವು. ಅಲ್ಲಿ ನಿಮ್ದೇನು ಮದುವೆ ಆಗಿಲ್ಲ? ಏನಾಗಿಲ್ಲ ನಿಮ್ದು? ಅಲ್ರಿ, ನಿಮ್ಮ ಅವ್ವ ಅಪ್ಪ ದುನಿಯಾದ ಕೋಟಿ ಗಟ್ಲೆ ಖರ್ಚು ಮಾಡಿ ಲಗ್ನ ಮಾಡ್ಯಾರ ನಿಮ್ಗೆ. ಆ ಲಗ್ನ ಮಾಡ್ಯಾರ ಅಂದ್ರೂ ಒಬ್ಬ ಹೆಂಗಸನ್ ತೊಗೊಂತಿರ್ತೀರಿ, ನಾಚಿಕ್ ಬರೋದಿಲ್ಲ ನಿಮಗ? ಎಲ್ಲಿ ಹಿಂಗ ಮಾಡಿ ಆಕಿನ ಕಡಿಂದ ಕಾಲ್ ಮರ್ಲೆ ಒಡ್ಸು ಮಗಾನಿ. ಈಕಿ ಯಾರು? ನಾನು ಹೇಳ್ತಿಯಲ್ಲಿ ಯಪ್ಪ ಸಾವುಕಾರ್ತಿ. ಗುರ್ತಾನೆ ಹತ್ತಿಲ್ಲ ನೋಡ್ರಿ ನನಗೆ. ಗುರುತ ಹೆಂಗ ಹತ್ತಿರ್ತಪ್ಪ? ಗುರುತ ಹೆಂಗ ಹತ್ತಿತ್ತು? ನೆನಪ ಹಾರಿನ್ರಿ ನಾ. ಏನಲ್ಲಿ? ಅಲ್ರಿ ಮಲಕ್ರ, ಇದ್ರಾಗ 4 ತತ್ತಿ ಕಿಮ್ಚಿನ್ರಿ ನಾ. 4 ರೊಟ್ಟಿ ಕಲಿಸಿ. ನಾಯಿ ರೊಟ್ಟಿನೇ ತಿನ್ಲಿಲ್ಲ ನೋಡ್ರಿ. ನಾಯಿ ತಿಂದಿಲ್ಲ? ಹ್ಞೂ ರೀ. ಮತ್ತೆ ತಾಟ್ಯಾ ಖಾಲಿ ಆತು? ನನಗೂ ಅದೇ ವಿಚಿತ್ರ ಆಗೈತ್ರಿ. ದಿನ ಮುಂಜಾನೆ ನಾನೇ ಊಟ ಇಡವ ಅವಕ್ಕೆ. ಇವತ್ತೊಂದು ಸ್ವಲ್ಪ ಲೇಟ್ ಆಗ್ಯದ್ರಿ. ಅದ್ರ ಸಂಬಂಧ ಶಟ್ಕೊಂಡು ಹಿಂಗಾಗ್ಯಾವ. ಏನು ನಿನ್ನೆ ಹಾಕಿದ್ದೆ ಕರಗಿಲ್ಲ ಅನಿಸ್ತದ್ರಿ ನನಗೆ. ಇನ್ನು ಇದು ಹಾಳು ಆಗಬಾರ್ದಲ್ರಿ. ನಾಯಿಗಳಿಗಿಂತ ಮಬ್ಬದನನ್ರಿ. ಒಟ್ಟು ನಾನು ತಿನ್ರಿ ಕೂತ. ನಾಯಿ ಇರ್ಲಾರ್ದಾಗ ನಾನು ಹೇಳ್ತಿ ಜೋಕಾಲಿ ಮೇಲೆ ಕುಂತ್ರು ತೂಗಾಕ್ ಹೋಗ್ತಿ ಅಪ್ಪ ನೀ? ಯಾರ್ರಿ ನೀನು? ನಿಮ್ ಏನ್ ಅನ್ನೋದು ನನಗೇನು ಗೊತ್ತ್ರಿ? ಯವ್ವಾ ಎಲೆ ಮಾತಾಡಲಿ ಯಾರು? ಹೆಣ್ಮಗಳು ಜೋಕಾಲಿ ಮ್ಯಾಗ ಕೂತಿಲ್ರಿ.
ಎಡ್ಡು ಕೈಯಾಗ ಸರಪಳಿ ಹಿಡ್ದಾಳ, ಜೀಟ್ ಗಾಲ್ ಕೊಟ್ಟು ತೂಗ್ತಾಳ. ಅದು ಮುಂದೆ ಹೋಗಲಾಗ್ಯದ್ರಿ. ಅದಕ್ಕೆ ನೀ ತೋಗಿದ್ದೆ. ಮಂದಿ ಪಾಪ ಯಾರೋ ಹೆಣ್ಮಕ್ಳು ನಿಮ್ಮ ಸಂಬಂಧ ಯಾರೇ ಬಂದು ಕೂತಿರ್ಬೇಕು, ನಿಮಗ್ ಬಾಳ ಬೇಕಾದವ್ರು ಇರ್ಬೇಕಂತೇಳಿ ಸಪ್ಪಳಿಲ್ಲಾರ್ದ ಹಿಂದ್ ಹೋಗಿ ತೂಗಿನ್ ನೋಡ್ರಿ. ಒಂದ ಸಲ ತೂಗಿದ್ದೆ ರೀ, ಅವ್ರ 10 ಸಲ ಕರ್ದಾರ ನಾನು ತೂಗ್ಲಾಕ. ಒಂದೇ ಸಲ ತೂಗಿದ್ದಕ್ಕ 10 ಸಲ ಕರ್ದಾಳ. ಯಾ ನಮೂನಿ ತೂಗಿರ್ಬೇಕು ಹೇಳ್ರಲ್ಲ. ಏನ್ ತೂಗುತ್ತಾನ್ರಿ ಇವ? ಹಿಂದೂ ಹಂಗ ತೂಗುತ್ತಾನ, ಮುಂದೂ ಹಂಗ ತೂಗುತ್ತಾನ. ಭಾಳ ಚಂದ ತೂಗುತ್ತಾನ್ರಿ. ಹೌದಾ? ಹೌದ್ರಿ. ಮತ್ತ ನಾ ಪಾಪ ಬಾಳ ಹೈರಾಣ ಆಗ್ಲತ್ತಿದ್ರ ಸುಮ್ಮ ತೂಗಿ ಬಿಡ್ಬೇಕು ಒಂದ್ಸಲ ಅಂತೇಳಿ ಅಷ್ಟೇ. ನಾ ಒಂದೇ ಸಲ ತೂಗಿದ್ಕೆ 10 ಸಲ ಕರ್ದಾರ. ಅದು ಹೋಲಿ ಬಿಡ್ರಿ. ಮೊನ್ನೆ ನೀವು ಒಬ್ಬ ಹೆಣ್ಮಗಳನ್ನ ಕರ್ಕೊಂಡು ಒಳಗ್ ಹೋದ್ರಲ್ಲ, ಆಕಿ ಯಾರು? ಅವನ ಆರು ಮರು ಯಾಕ್ರಿ? ಅವನ ಒಳಗ್ ಕರ್ಕೊಂಡ್ ಹೋಗಿದ್ ಯಾರು? ಯಾವಕ್ಕೆ? ಇಕ್ಕಿನ ಅಲ್ಲನ ಸಾವ್ಕಾರ್ತಿನೇ ಐತಿ ಮತ್ತೆ. ಈ ಕಡಿ ಒಟ್ಟ ಮರುಗೇಡಿ ಆಲತ್ತೀನಿ ನೋಡ್ರಿ. ಮರುಗೇಡೆ ಅಂತೇಳಿ ನಾನು ಸಂಸಾರ ಹಾಳು ಮಾಡಿಟ್ಟಿ. ಇಲ್ ಬಿಡ್ರಿ, ಒಮ್ಮೆ ನೀವು ಅನ್ನೋದು ಗೊತ್ತಾಕತಿ ಇಲ್ರಿ ನನಗ. ಮತ್ತ ಈ ಸಾವ್ಕಾರ್ತಿನೇ ಒಳಗೊಮ್ಮೆ ಕನ್ಫ್ಯೂಸ್ ಆಕಾಳ ನೋಡ್ರಿ ನನಗ. ಆಗ್ತಾಳ. ಹೌದು, ಅವ ಎಲ್ಲ ನಮ್ ತಮ್ಮ. ಏನ್ ನಿಮ್ ತಮ್ಮನ್ ಸುದ್ದಿ ಹೇಳೋದ್ರಿ? ಈ ಕಡೆ ಪಿಕ್ಕಿ ಅಲ್ಲಿ ಬಿಡ್ರಿ. ಅವ ಏನ್ರಿ ತೀರಾ ಲೆಕ್ಕ ಐತಿ ಅದಕ್ಕ. ಅದಕ್ಕ ಸಿಕ್ಕವ್ರು ಕೂಡ ತಿರ್ಗಾಡೋದ. ಮೊನ್ನೆ ಈ ಕಡೆ ಹೋಗೋ ಮುಂದ ಬ್ಯಾರೆ ಹೆಣ್ಮಗಳು ಇದ್ದಳು, ಹೊಳ್ಳಿ ಒಳಗ್ ಬರೋ ಮುಂದ ಒಬ್ಬ ಹೆಣ್ಮಗಳು ಬ್ಯಾರೆ ಇದ್ದಳು. ಏನ್ರಿ ಅವೇನ್ ನನಗ ಅನಸ್ತದ ಈ ಕಡೆ ಪಿಕ್ಕಿ ಅಲ್ಲಿ ಬಿಡ್ರಿಪ್ಪ. ಊರಿಗೆ ಹುಟ್ಟದವ್ರು ಹಿಂಗ್ ಮಾಡಂಗಿಲ್ಲ, ಆ ನಮೂನಿ ನಡೆಸ. ಅವ ದೇವ್ರಂತ ಮನುಷ್ಯಲೇ. ಅವ ಹೆಣ್ತಿ ಬಿಟ್ಕೊಟ್ರು ಮತ್ತೊಬ್ರನ್ನ ಹಣಿಕೆ ಹಾಕುದಿಲ್ಲ. ಅವ ದೇವ್ರಂತವ್ರು, ನಿಮಗ್ ದೇವ್ರಂತವ್ರು ಇರ್ಬೇಕ್ರಿ. ಅಲ್ಲ, ನಾ ಇಲ್ಲೇ ಗೂಟ ಪಡ್ಕೊಂಡು ಕೂತಿರ್ತೀನಿ, ನಾನ್ ನೋಡಂಗಿಲ್ಲನ್ರಿ. ಈ ಕಡೆ ಹೋಗೋ ಮುಂದೆ ಒಬ್ಬ ಹೆಣ್ಮಗಳು ಬೇರೆ ಇದ್ದಳ್ರಿ. ಏನಿಲ್ಲ ನಾವ ಕುಣದದ್ದು ನೋಡಿದೆ ನೀ ಇಬ್ರು. ಹೇಳ್ತೀನೇನ್ರಿ, ಗೂಟ ಪಡ್ಕೊಂಡು ಇಲ್ಲೇ ಕೂತಿರ್ತೀನಿ. ಹೋಗೋ ನೀವ್ ಸ್ವಲ್ಪ ತಾಟ್ ಹಿಡ್ಕೊರಿ ಹೇಳ್ತೀನಿ. ಹೋಗೋ ಮುಂದ ಹಿಂಗ ಕೈ ಹಿಡ್ಕೊಂಡು ಹೋಗ್ಯಾರ್ರಿ. ಒಳಗ್ ಬರೋ ಮುಂದ್ರಿ ಹಿಂಗ್ ತಗೋ. ಇಲ್ಲಿಲ್ರಿ, ಒಂದ್ ದಿನಾನು ನಿನ್ನ ಸೊಂಟಕ್ಕ ಕೈ ಹಾಕಿಲ್ಲ. ನಾನ್ ಎದುರುಗಡೆ ನನ್ನ ಹೆಂಡತಿಗೆ ನೀ ಕೈ ಹಾಕ್ತೀಯಲ್ಲ. ಇಲ್ರಿ, ಅವ್ರು ಬರೋದ್ ತೋರ್ಸಿನ ಹೋಗೋದು ಬರೋದು ಏನ್ ಈ ನಮನಿ ಮಾಡೋದಿರ್ತೈತ್ರ. ನೋಡ್ರಿ 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 ನೋಡ್ರಿ, ನಾ ಸುಳ್ಳು ಹೇಳ್ತೀನಿ. ನೋಡ್ರಿ ನೋಡ್ರಿ ನೋಡ್ರಿ. ಅಲ್ರಿ, ಮೊನ್ನೆ ಬಂದ್ ಹೆಣ್ಮಗಳು ಆಕಿನೇ ಯಾರಿ? ಆಕಿ ಕೂಡ ಬರತ್ತಾನ. ಈಗರ ಸಮಾಧಾನ ಆತಿಲ್ಲ? ಹಂಗಾತ್ ನಾಷ್ಟ ಭಾರಿ ರೀ. ನಡಿ, ಸೀದಾ ಒಳಗ್ ನಡಿ. ಅಯ್ಯ ಒಳಗ್ ಹಾಕ್ರಿ. ನನಗ ಅದ್ ತೂಗದಲ್ರಿ, ಅದ್ರ ಮ್ಯಾಲ ಕುಂದ್ರಿಸಿ ತೂಗಿಸ್ಬೇಕ್ರಿ ನೀವು. ಓ, ಅದು ಒಂದ್ ಐತಲ್ಲ. ದಿವ್ಸಕ್ ಒಂದ್ಸಲ ನೀನು ತೂಗಸಬೇಕ. ಮತ್ತ ಬಾ, ಅದನ್ನ ಮಾಡ್ತೀನಿ ಅಂತ ಬಾ. ನಾನು ತೂಗಿಸ್ಲಾರೆ ಜೀವನ ಸಮಾಧಾನ ಬೆಳಂಗಿಲ್ಲ ಅಂತೀನಿ. ಒಂದ್ ಗಜ್ಜಿ ಕುಂದ್ರಿಸಿ ತೂಗೇ ನೀನು ಒಳಗ್ ಹೋಯ್ತೀನಂತ ನಡಿ. ನಾ ಸುಳ್ಳು ಹೇಳ್ತೇನೆ. ಹೆಣ್ಮಗಳು ಆಕಿನೇ. ಅವ ಅವ್ರು ಸುಳ್ಳಿ ಮಗ ಬೆನ್ನ ಹತ್ತಿ ಬಂದವ. ಬರ್ಲಿ ಬರ್ಲಿ, ಹಿಡಿತದ ನನ್ನ ಮಗನ ಸಣ್ಣಗೆ. ಯಾರನ್ನ ಕೇಳಿ ಒಳಗಿಂದ ಬಂದಿಲ್ಲ ನೀ? ಇಪ್ಪ ಇದು ನಂದ್ ಆಯ್ತಲ್ಲ. ತಮ್ಮನೇ ಅವ. ನಂದಾಗಿಂದ ಅವಂದ ಈಗ ಸುರು. ಸಾವ್ಕಾರ ಹಿಂಗ್ರಿ ಗುರ್ತ ಸಿಗ್ಲಾರ್ದಂಗ ಆಗ್ಯಾರ. ಇವ್ರು ಯಾವಾಗ ಹೋಗ್ಯಾರ ಮನಿ ಬಿಟ್ಟು ನೋಡೇ ಇಲ್ರಿ ನಾ. ನಿನ್ನ ಅವನ ಅರಿಗಡಿ. ಅವ ಎಲ್ಲಿ ಹೋಗ್ತಾನಲ್ಲಿ? ಅವನು ಇಲ್ಲೇ ಇದ್ದ. ಬರೀ ಅವ್ರು ನಿಮ್ ತಮ್ಮಾರ. ಈಗ ನನಗ್ ಪಕ್ಕ ಕನ್ಫರ್ಮ್ ಆಗ್ಬಿಡ್ತದ. ನನಗ ಹೊಡೆತದ ಮೇಲೆ ಗೊತ್ತಾಕವ ನನಗ. ಈ ಬೂಬನ್ ಯಾರು ಕೇಳಿ ಸಾವ್ಕಾರ ಹೊಡ್ತ. ಈ ಸಾವ್ಕಾರ್ತಿನಿ ಅದಾಳ್ರಿ, ಹೊಡತೊಳಗ ಬೇರೆ ಅದಾವಲ್ರಿ. ರಪ್ಪ ಚಪ್ಪ ಅಂದ್ರ ನಿನಗ ರೂಢನ ಐತಿ ಅಲ್ಲೇ ಇದು. ಈ ಸಾವ್ಕಾರ್ತಿನ 4 ಸಲ ಹೊಡೆದ ಚಬಕ್ ಚಬಕ್ ಚಬಕ್ಕೆ ಹೊಡಿತಾಳ್ರಿ. ಸಾವ್ಕಾರ ಹೊಡ್ತ ನೋಡ್ರಿ, ರಪ್ಪತ್ ಬಿತ್ತು. ಹೌದು, ನಿಮ್ಮ ಈ ನಮನಿ ಬೀಳುದಿಲ್ ಬಿಡ್ರಿ. ನಿಮ್ಮ ಸೌಂಡ ಬೇರೆ, ಇವ್ರ ಸೌಂಡ ಬೇರೆ. ಹೌದೌದು. ಬರೀ ಹೊಡೆತದ ಮೇಲೆ ಅವನ ಸೌಂಡಿನ ಮೇಲೆ ಜೀವನ ಕಳ್ಯಾಕತ್ತಿ ಅಲ್ಲೇ. ಹೋಗು, ಕೆಲಸ ಮಾಡು, ಏನೇನೈತಿ ಅನ್ನೋದು. ಬೇರೆ ಇದ್ರಾಗ ವಾದ್ಯ ಅಲ್ಲ. ಆ ನಾಯಿಗಳಿಗೆ ಅನ್ನ ಹಾಕುದು, ಅದು ಮಾಡುದು ಮಾಡು. ಇನ್ನೊಂದು ಡೌಟ್ ಅದ್ರಿ. ಏನು? ಇಬ್ರು ಹೆಣ್ಮಕ್ಳು ಅದಾರ ಇಲ್ಲಿ. ನಿಮ್ ಹೆಂಡ್ರ ಯಾರು ಅನ್ನೋದ ಗೊತ್ತಾಗ. ಅಯ್ಯಪ್ಪೋ, ಇವ ಏನ ಹಾಳು ಮಾಡ್ತಾರ. ನಿನ್ ಹೆಂಡತಿ ಕರ್ಕೊಂಡ್ ನಡಿ. ಮೊದಲು ನಿನ್ ಹೆಂಡತಿ ಕರ್ಕೊಂಡ್ ನಡಿ. ಇನ್ನೊಂದ್ಸಲ ಸಿಗೋ ಮಗನ ಹೇಳ್ತೀನಿ. ಇಲ್ಲಿಲ್ರಿ, ಕರ್ಕೊಂಡ್ ನಡಿ. ಏನ್ ಚಂದ ನಗ್ತೀರಿ? ಅವ್ನ್ ನಿಮ್ ತಮ್ಮ ಹೌದಲ್ರಿ? ನಿಮ್ ಹೆಂಡತಿ ಕೈ ಯಾಕೆ ಹಿಡಿದು ಕರ್ಕೊಂಡ್ ಹೋದ? ಅಪ್ಪೋ, ನಾನ್ ಏನ್ ನೀನು ನಡಿ ಬಾ. ಇವ ಈಕಿನ ಕರ್ಕೊಂಡು ಹೋದ. ಇದ್ರಾಗ ನನ್ನ ಹೆಂಡತಿ ಯಾರು ನನಗ ತಿಳಿವಲ್ದಿಲ್ಲ. ಹಿಂಗ ಬಿಡಬಾರ್ದು ಇದನ್ನ. ಇದ್ರಾಗ ನನ್ನ ಹೆಂಡತಿ ಯಾರು ಅನ್ನೋದು ಕಂಡು ಹಿಡಿಬೇಕು. ಅಂದ್ರ ಈ ಮಕ್ಕಳಿಗೆ ಬುದ್ಧಿ ಭೇಟಿ ಆಕೈತಿ. ನಡಿ,
ಇವತ್ತು ನೀನು ಚಂದಾಗ ತೂಗ್ತೀನಿ ಅಂತ ನಡಿ. ಅಲ್ಲ ಆ ಮಲ್ಲೆ ಅಂದಂಗ ಯಾವಾಕಿ ಕೂಡ ಹೋಗಿರಿ ನೀವು? ಹೊರಗೆ ಯಾವಾಕಿನ ಕೂಡ ಹೋಗಿರಿ, ಒಳಗೆ ಯಾವಾಕಿಗ್ ತೊಗೊಂಡ್ ಬಂದಿರಿ? ಹೋಗಿ ಹೋಗಿ ಆ ಮರುಗಡಿ ಮಲ್ಯಾನ ಮಾತು ಕೇಳಾಕತ್ತೀಯ ನೀನು? ಅಂದ್ರ ಅವ ಬಿ ಹೊಟ್ಟಿಗೆ ಅನ್ನ ಉಣ್ತಾನ. ಅವ ಇನ್ನ ಏನೋ ಮುಂದ್ ಹೇಳಕತ್ತಿದ. ಅವನಿಗೆ ಯಾಕೆ ಹೊಡೆದ್ರಿ? ಎದ್ರ ಕಾಲಾಗ ಹೊಡೆದ್ರಿ? ಹುಚ್ಚಿ, ಹೊಡೆದಾಗ ಅವನಿಗೆ ನೆನಪಾಗತ್ತ. ಹೋಗ್ಲಿ ಬಿಡು, ನಾ ಹೊಡೆದದ್ದು ಹೇಳಾಕತ್ತಿ. ಅವ ನಿನ್ನ ಬಗ್ಗೆ ಏನ ಹೇಳಾಕತ್ತಿದ್ದ, ನೀ ಯಾಕೆ ಹೊಡೆದಿ? ಅಲ್ರಿ ನನ್ ಬಗ್ಗೆ ಏನ್ ಹೇಳಕತ್ತಿದವ? ನಿನಗ ಗೊತ್ತಲ್ಲ, ನಿನ್ನ ಬಗ್ಗೆನೇ ಹೇಳಾಕತ್ತಿದ್ದ. ಅಷ್ಟೊಳಗೆ ನೀನ ಹೊಡೆದೇ ಅಲ್ಲ ಅವನ್ನ. ಬೆನ್ನ ಹತ್ತಿದ್ರೆ ನಮ್ಮ ಸಂಸಾರನ ಹರಿಸ್ತಾನಪ್ಪ. ಹಂಗಾರ ನೋಡಿ ಅಣ್ಣಂಗೆ ಹೇಳಿ ಈ ಮಗನ ಹೊರಗೆ ಹಾಕಿಸ್ಬೇಕು. ಇವನ್ ಬೆನ್ನ ಹತ್ತೋದ ಬೇಡ. ಇರ್ಲಿ ನಡಿ, ಮೊದ್ಲು ಮನೆಗೆ ಹೋಗೋಣ ನಡಿ. ಹೇಳ್ದಂಗ ಒಳಗೆ ಯಾಕೆ ನಾವು ಒದಿದ್ರತಲ್ಲ, ಯಾಕೆ ನಾವು ಊರ್ ಹೋದಾಗ ಏನಾರ ಗದ್ಲ ಮಾಡ್ರಿನ? ಈಕಿ ಯಾವಾಕಿಲ್ಲ ಈಕಿ? ನೀನ್ ಅವ್ನ ಗದ್ಲ ಮಾಡು ಪ್ರಕೃತಿಯರ ಪ್ರಕೃತಿ. ನೀ ಸಿಕ್ಕದ ದೊಡ್ಡದು ನನಗ. ಮತ್ತೆ ಹಂಗಾಗಿಲ್ಲ. ಮೊನ್ನೆ ನೀನು ಊರಿಗೆ ಕರ್ಕೊಂಡು ಹೋಗಿದ್ನಿಲ್ಲ, ಊರ್ಲಿಂದ ಬರುವಾಗ ಅರ್ಜೆಂಟ್ ಮನ್ಯಾಗ ಕರ್ಕೊಂಡು ಹೊಂಟಿದ್ನಾರ. ಮೊದಲ ಅದು ಅರು ಮರು ಇದ್ದ ಮನುಷ್ಯ ನಿನ್ನ ನೋಡ್ಯಾನ ಬ್ಯಾರೆದಕ್ಕಿನ ಅಂತ ತಿಳ್ಕೊಂಡಾನ. ಅಟಕ ನೀ ಮಲ್ಯನ ಮಾತಿಗೆ ಕೇಳಿ ಯಾವಾಕಿನ್ನ ಒಳಗ್ ಕರ್ಕೊಂಡು ಹೋಗಿದ್ದೆ ಅಂತೀಯಲ್ಲ ಅಲ್ಲೇ. ಚಲೋ ಮನುಷ್ಯಾಗಿ ಅಂತ ಹೆಸರು ಇಡ್ತಿದಿ. ನಿಮ್ ಮ್ಯಾಗ ಸಂಶಯನೇ ನನಗ. ಅಲ್ಲಲ್ಲಿ ನಾನು ನೋಡಿದ್ರೆ ಸಂಶಯ ಬರುವಂತ ಮನುಷ್ಯ. ಇನ್ನ ನೀ 10 ಸಲ ತೂಗಿಸ್ಕೊಂಡಿದಿ, ನಾ ಏನೂ ಅಂದಿಲ್ಲ. ನನ್ನ ಬಗ್ಗೆ ಮಾತಾಡ್ತೀಯಲ್ಲ ಕೊಡಿ ಅಂತೇಳಿ ಅದನ್ನ ದಕ್ಕಿಸ್ಕೊಂಡು ಹೊಂಟೀನಿ. ಪಬ್ಲಿಕ್ ಮಾಡಿದ್ರು ನಾನು ಮರ್ಯಾದೆ ಉಳಂಗಿಲ್ಲ ಅಂತೇಳಿ ಮೇಲೆ ತಿಳ್ಕೊನಿ. ಬೆನ್ನಿಗೆ ಬಿದ್ದು ತಮ್ಮಗ ಸತೆ ಕೇಳಿಲ್ಲ ಅಂದಾಗ ನಾ ಎಂತ ಮನುಷ್ಯ ಅನ್ನೋದು ತಿಳ್ಕೊಂಡು ಬಾಳೆ ಮಾಡ ಹಾಕೊಡಿ. ಹೊರಗೇಳಿ ಮಲ್ಯನ ಮಾತು ಕೇಳಿ ಸಂಸಾರ ಹಾಳು ಮಾಡ್ಕೊಂಡೆವು. ನಡಿ ಒಳಗ. ಹಿಂಗ್ ಬಿಟ್ರೆ ಇವ್ರು ನಾನು ಬಾಳೆ ಹರಿಗೆಡಿಸ್ತಾರೆ ಇವ್ರು. ಮತ್ತ ನನಗ ಹೆಸರಿ ಟೊಕ್ಕರ್ ಮಕ್ಕಳು ಇವ್ರು. ಓ ಮಾಲಕ್ರ, ಹೊರಗ್ ಬರ್ರಿ. ನೀನು ಬಾ, ಸಣ್ಣ ಮಾಲಕನ ಕರ್ಕೊಂಡ್ ಬಾ. ಇಬ್ರು ಅಣ್ಣ ತಮ್ಮ ಬರ್ರಿ. ನಿಮ್ಮದು ಬಾಳೆ ಆಗ್ಯದ. ನನಗೆ ಮರುಗೇಡಿ ಮಲ್ಲೆ ಅಂತ ಹೆಸರು ಇಡ್ತೀರ ನೀವು? ಬರ್ರಿ, ತಿಂಡಿನೇ ಭಾಳ ಆಗೈತಿ ನಿಮ್ದು. ಇವತ್ತು ಬಿಡಂಗಿಲ್ಲ. ಇವತ್ತು ನಿಮ್ಮಿಬ್ರು ಕೂಡ ಕೂಡಿ ನಾನು ಬಾಳೆ ಹಾಳು ಮಾಡ್ಕೊಳತ್ತನ್ನ. ಬರ್ರಿ ನೋಡಿ ಇವ್ನು ನೋಡಿ ಇವ್ರಿಗೆ ಎಂತ ತಿಂಡಿ ನನ್ನ ಮಕ್ಕಳು ಇರ್ಬೇಕು ಇವ್ರು. ಮಾಲಕಗೆ ನಾ ಓದರ್ಲತ್ತೀನಿ, ಈಕಿ ನೋಡಿ ಅವ್ರ ಅಪ್ಪನ ಕರ್ಕೊಂಡು ಹೆಂಗ್ ಬರ್ತಾಳೆ ಈಕಿ. ನೋಡಿಕಿ ನಾ ಈಕಿಗೆ ಹೋದ್ರಿನೇ, ಇವ್ರ ಅಪ್ಪನ ಕರ್ಕೊಂಡು ಈಕಿ ಇಳಿಲತ್ತಾಳ ನೋಡು. ಅಂದ್ರೆ ಈ ಮಾಲಕರ್ನಲ್ಲಿ ಮುಚ್ಚಿಟ್ರಿ ಇವ್ರ ಅಪ್ಪಗಳ್ನು ಸಂಗಾಟ ತಂದಾರ ನೀವ್ರ. ಬರ್ರಿ ನೀವು ಇಲ್ಲಿ ಬಂದಿಂದ ಐತಿ. ಬರ್ರಿ ಇವ ಯಾರ ಅಪ್ಪನ ಬಗ್ಗೆ ಮಾತಾಡ್ತಾನ? ಏನ್ ನಿಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾನೋ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾನ? ನಮಗರ ಏನ್ ಗೊತ್ತಾ? ಅಲ್ಲಿ ಹೋಗಿ ನಿಂತು ಕೇಳ್ದಂಗ ಗೊತ್ತ. ನಮ್ ಬಗ್ಗೆ ನಾ ಮಾತಾಡಕತ್ತನೋ ಯಾರಿಗ ಗೊತ್ತ? ಏನಾತಲೆ? ನಿಮ್ ಕೂಡ ಎದ್ರ ಮಾತ್ ನಂದ ಅಲ್ಲವ. ನಾ ಮಾಲಕಗ್ ನಾ ಕರ್ಕೊಂಡ್ ಬಂದಿನಿ, ನಿಮ್ಮ ಅಪ್ಪನೇ ಕರ್ಕೊಂಡ್ ಬಂದಿನಿ. ಅಯ್ಯಪ್ಪೋ, ಇದು ನಮ್ಮ ದೊಡ್ಡ ಮಾಲಕಂದೇ ಇದು ಬಡ್ತಾ. ನಿನ್ನವನ ನಾನಲ್ಲಿ ಆಕೆ ಗಂಡ. ಗೊತ್ತಾಯ್ತ್ರಿ, ನೀವೇ ಆಕಿ ಗಂಡ ಅನ್ನೋದು ಗೊತ್ತಾಯ್ತು. ಆಯ್ತು ಬಿಡ್ರಿ, ನಿಮ್ ಇಬ್ಬರು ಜೋಡಿ ಬರಬರಿ ಬತ್ತು. ಈಕೆ ಯಾಕ್ರಿ ಅವ್ರ ಅಪ್ಪನ ಕೂಡ ಬಂದಾಳ? ಇದು ಸಣ್ಣ ಮಾಲಕಂದ್ರಿ, ನಾನ್ಲೇ ಈಕೆ ಗಂಡ. ಗೊತ್ತಾಯ್ತ್ರಿ? ಹೌದ್ರಿ, ಬರಬರಿ ಐತಿ. ನನ್ಗೆ ಇನ್ನೊಂದ್ ಡೌಟ್ ಐತ್ರಿ. ಏನ? ಅದನ್ನ ನೀವ್ ಇಬ್ರು ಕೂಡ ಶುದ್ಧ ಮಾಡ್ಬೇಕು. ಏನೋ ಮಗನ? ಅಲ್ರಿ, ನಾ ಆಗಳ ಏನಂದೆ, ಅಲ್ಲಿ ನಿಮ್ ಹೆಂಡತಿನ ಕರ್ಕೊಂಡ ನೀವ್ ಬಂದ್ರಿ, ಅವ್ರ ಹೆಂಡತಿನ ಕರ್ಕೊಂಡ ಅವ್ರು ಹೋದ್ರ. ಇವ್ರಿಬ್ರೊಳಗ ನನ್ ಹೆಂಡತಿ ಯಾರು? ನಿನ್ನವನ ಏನ್ ಗಂಟು ಬಿದ್ದಲೆ ನಮಗ? ಮತ್ ನನ್ ಹೆಂಡತಿ ಎಲ್ಲಿದಾಳ್ರಿ? ನಿಮ್ ಹೆಂಡತಿನ ತೊಂದ ನೀವ್ ಹೋದ್ರಿ, ಅವ್ರ ಹೆಂಡತಿನ ತೊಂದ ಅವ್ರು ಹೋದ್ರು. ನಾನ್ ಹೆಂಡತಿನ ಕರ್ಕೊಂಡು ಹೋಗ್ಬೇಕು. ಏನ್ ಗಂಟು ಬಿದ್ದಿಲ್ಲ ನಮಗ? ನಿನ್ ದಿನ ಮದ್ವಿನ ಆಗಿಲ್ಲಲೇ? ಮದ್ವೆ ಆಗಿಲ್ರಿ? ಮದ್ವಿನ ಆಗಿಲ್ಲಲೇ? ನೀವೇನ್ ಮಾತಾಡ್ತೀರಿ? ಏನ್ ನನಗ ಹುಚ್ಚನ್ ಮಾಡಿಲ್ಲ ನೀವು? ಮರುಗೇಡಿ ನಾ ಅಲ್ರಿ, ನೀವ್ ಅದಿರಿ. ಯಾಕೆ? ಅಲ್ರಿ, ನಂದು ಮದ್ವೆ ಆಗಿಲ್ಲ ಅಂತ ಹೇಳ್ತೀರಿ ನೀವು. ಮದ್ವೆ ಅಲ್ಲಾರ್ದೆ 10 ಸಲ ಹೆಂಗ್ ತೂಗಿನ್ನ? ನನ್ ಮರ್ಯಾದೆ ಕಳ್ದಿ. ಇವಳು ಅವನು ಈಕಿನೂ ಹಂಗ ಮಾಡ್ಯಾಳ. ಅವನ ಕಡೆಯಿಂದ ಯಾಕೆ ತೂಗಿಸಿ ಒಳಕ್ ಹೋಗಿದ್ದೆ? ನಿನ್ನ ಬಿಕ್ಕೊಂಡು ಬೀಳಿ ನೋಡವ, ಊರು ತುಂಬಾ ಹೊಯ್ಕೊಂತ ಅಡ್ಡಾಡ್ತಾನ, ನಾನು ಮರ್ಯಾದೆ ಹಾಳು ಮಾಡ್ತಾನ. ಏನಿಲ್ಲಪ್ಪ ಶಾಣೆವ, ನೀ ಹೋಗ ಅಲ್ಲಿ ಅದಾವ ನೋಡ್ ನಾಯಿಗಳ ಹತ್ರ ಹೋಗು. ಆಪ ನಡಿ. ಅಂದ್ರ ನನ್ ಮದ್ವೆ ಆಗಿಲ್ಲತ್ರಿ? ಇಲ್ಲ, ಅಲ್ಲೇ ನಾಯಿಗಳು ಅದಾವ ನೋಡ್. ಅಂದ್ರೆ ಇವ್ರು ನಮ್ಮ ಹೆಂಡ್ರು. ನಿಮ್ ಹೆಂಡ್ರ ನಂಗಾಯ್ತು? ನಮ್ ಹೆಂಡ್ರು ನಿಮ್ ಮಾವು ಇದ್ದಂಗಿಕಿ. ನಡಿ ಶಾಣೆವ. ಏನ್ರಿ ವೈನಿ, ನಿಮಗರ ಬುದ್ಧಿ ಐತಿಲ್ರಿ? ಅಲ್ರಿ, ಬಂಗಾರದಂತ ಗಂಡ ಅದಾನ, ಹೋಗಿ ಅವನ್ ಕೈಲಿ ತೊಟ್ಲ ತುಗಿಸೋದ್ರಿ. ಅಯ್ಯ, ನಿಮ್ಮ ಅಣ್ಣ ಮನ್ಯಾಗ ಇದ್ದಿದ್ದಿಲ್ರಿ, ನನಗೂ ಬಾಳ ಜೊಕಾಲಿ ಆಡಂಗ ಆಗತೈತ್ರಿ. ಅದಕ್ಕ ಅವನ ಕರ್ಸಿ ತುಗಿಸ್ಕೊಂದಿನಿ. ಅಯ್ಯ ಹೋಲ್ ಬಿಡ್ರಿ, ಅಕ್ಕೇನ್ ಮಾಡ್ಲಾರ್ದ ಮಾಡ್ಯಾಳ. ನಿಮ್ ಮನೆ ಊರಿಗೆ ಹೋಗಿದ್ರಲ್ಲ, ಅವಾಗ ಅವನ್ ಸಲ ಕರ್ಸಿ ನಾನು ತೂಗ್ಸ್ಕೊಂದಿಲ್ಲ ಅಂತ ಹೇಳಿ. ಅಣ್ಣ ಇಬ್ರು ತೂಗಿಸ್ಕೊಂಡಾರಂತ. ಅಣ್ಣ, ನಿನ್ ಹೆಂಡತಿ ಸುದ್ದಿ ನಿನ್ ಕಡೆ ಇರ್ಲಿ, ನನ್ ಹೆಂಡತಿ ಸುದ್ದಿ ನನ್ನ ಕಡೆ ಇರ್ಲಿ. ನೀನ್ ನಿನ್ ರೂಮಿಗೆ ಹೋಗು, ನಾನು ನನ್ನ ರೂಮಿಗೆ ಹೋಗಿ. ಹೋಗ್ಬಿಡ್ಲಿ,
ನಿನ್ನ ಹೆಂಡತಿ ಒಂದೇ ಸಲ ತೂಗಿಸ್ಕೊಂಡಾಳ ದಗ್ತದ. ನನ್ನ ಹೆಂಡತಿ ಉಳವನಿಕೆ ಅದಾಳ 10 ಸಲ ತೂಗಿಸ್ಕೊಂಡಾಳ. ಆದ್ರೂ ಇಲ್ಲಿ ಇವ ಮಲ್ಯ ಮರ್ತಿಲ್ಲ ನೋಡು, ಎಲ್ಲಾನು ಮರ್ತಾನ, ತೂಗಿದ್ದು ಮರ್ಯಾವಲ್ಲ ನೋಡು. ಮರ್ಯಾದೆ ಹೋಗ್ತಾನ. ಹೋಗು. ನಡೀಲಿ. ಬಾರ ಬಾರ ಬಾರ